ಪ್ರಭು ಸರ್, ಸರ್ ವಿಷ್ಣು ಸರ್, ನಿಮಗೆ ಅಂದ್ರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕಂದ್ರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಾಪಾಜಿ ಈ ಥರದೆಲ್ಲ ಗೊತ್ತಿರುತ್ತೆ, ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಎಲ್ಲ ಅದು ಇಟ್ಸ್ ಲೈಕ್ ಅಲ್ಲಿಂದ ಬರಬೇಕು. ನಾವು ಮಾಡಿದ್ರೆ ಆಗಲ್ಲ. ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು. ಅದು ಆರ್ಡರ್ ಬಂದಾಗ ಮಾಡ್ತೀನಿ. ಸರ್ ವಿಷ್ಣು ಸರ್, ಈ ಕಡೆ ಇಲ್ಲಿ ವಿಷ್ಣು ಸರ್, ಹಿಸ್ಟ್ರಿ ಟೀಚರ್. ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಪ್ರಭಾಸ್, ಹೀಗೆ ಅವರ ಇಲ್ಲಿ ಕೇಳಿಸ್ತಿದ್ಯಾ? ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ. ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಕಾಸ್ಟಿಂಗ್ ಮಾಡಿದ್ರಲ್ಲ, ಆ ಥರ ಇದೆ ಅದು. ಈ ಥರದ ಕುತೂಹಲ ಇದೆ. ಆ 3 ಜನ ದೊಡ್ಡ ದೊಡ್ಡ ಸ್ಟಾರ್ಸ್ ಈ ಸಿನಿಮಾದಲ್ಲಿದ್ದಾರೆ. ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ? ಒಂದು. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಇದು ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ 24, 25th ರಿಲೀಸ್ ಆಗ್ತಿದೆ ಸಿನಿಮಾ. ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ. For the first question, please wait till April 25th. And for the second question, I think it is an divine blessing that 24th is Dr. Rajkumar sir's birthday and 25th we are releasing. And I hope on 24th only it will release in overseas. So I think I'll have his blessings and his divine blessings for the entire star cast. ಶರತ್ ಸರ್, 1950ಇಂದ 1980ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ, ಎಸ್ ಸರ್, ನಿಮಗೆ 1950ಇಂದ 1980ವರೆಗೂ ಆ ಒಂದು 30 ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು. ಬಟ್ 1980 ನಂತರ ಒಂದಷ್ಟು ಗ್ಯಾಪ್ ಆಯಿತು. ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನ್ ಅನ್ನು ತರ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್. ಯಾಕೆ ಈ ಥರದ ಕಾಲನ್ನು ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್ ಅಂದ್ರೆ ಇತ್ತೀಚೆಗೆ ನಿಮ್ಮನ್ನ ಮಾಡಿದ್ರಿ, ಸ್ವಲ್ಪ ಗ್ಯಾಪ್ ಆಯ್ತು. ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ಥರದ ಕಥೆಗಳ ಮೇಲೆ ನಿಮ್ಮನ್ನ ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಿ, ಸಿನಿಮಾಗಳನ್ನ ಮಾಡ್ತಾ ಇದ್ದೀರಿ. ಈ ಥರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದ್ದೀರಿ ಅಂತ? Why are you doing lots of historical based movies? ಅದು ಮಾತ್ರ ಅಂತ ಹೇಳಿದ್ರು. ಮೈ ಟ್ರಾನ್ಸ್ಲೇಟರ್ has really told me ಏನು ಕೇಳ್ತಾ ಇದ್ದ ಅಂತ. See, basically it is a evolving thing. See, every time we start doing movies, when we start coming into the movie, every man in the life itself hero ಆಗಬೇಕಂತ ಆಸೆಯಲ್ಲಿ ಬರ್ತಾ ಇದ್ದಾರೆ. Whether any field, not only in movies. So when they start movies, there is a certain genre they'll be interested in doing films. So when I came into the film, basically I'm talking about myself, that will be the same thing for others also. Sir, songs ಎಷ್ಟಿದೆ ಸರ್ ಕೇಳ್ತಾರೆ. ಸರ್ 3 ಸರ್ 4 ಆಗ್ಬಿಡಿ ಸರ್ ಅಂತಾರೆ. ದೆನ್ ಫೈಟು, ಸೊ ಸಾಂಗ್ 4, ಫೈಟ್ 5, ಮೂವಿ ವಿಲ್ ಬಿ ಅ ಹಿಟ್. ಹಂಗೆತ್ತು. ಸೊ ಅದರಲ್ಲಿ ಒಂದು ಜಾನರ್, ವಿ ಡೋಂಟ್ ಇವನ್ ಗೆಟ್ ಔಟ್ ಆಫ್ ದ್ಯಾಟ್. ಸೊ ಸ್ಲೋಲಿ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್, ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್, ಇದೇ ಥರ ಪಿಕ್ಚರ್ ಮಾಡಲಿಲ್ಲ, ಮಾಡಿದ್ರೆ ಚೆನ್ನಾಗಿರತ್ತಲ್ಲ. Then everybody calls it. We all of us join together and do a film like Expendables. See, all the, I wouldn't call I'm only 20 years old, so I'm still young. So we still can act in films. All of us can do films together. And now the movie has expanded. Pan India aitu, pan world aitu. So adukoskara, I think we should think of making new kind of films. See, I don't mind experimenting any roles that comes my way. So whatever I'm doing now also, I'm interested in doing different kind of movie, and definitely this movie is something which is very, very, very close to my heart. The exposure and the emotion that is involved behind my character and my connection with Vishnu and the way Mukesh avaru handle madidru. The one thing I should like to say, I think with permission of Vishnu, there was a scene when I acted, then I don't think any producer would even agree to that. I felt it could be better than naan madidu. So I felt even I could do better, and the scene conception could be better.
ದೆನ್ ಐ ಟೋಲ್ ದ ಡೈರೆಕ್ಟರ್ ಸರ್ ಅಲ್ಲ ಚೆನ್ನಾಗಿದೆ, ನೀವು ಮಾಡಿದ್ದು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಐ ವೆಂಟ್ ಅಂಡ್ ಟೋಲ್ ದಿ ಬಿಗ್ ಬಾಸ್, ದಟ್ ಇಸ್ ಹಿಸ್ ಫಾದರ್, ಅಣ್ಣ ಮಾಡಿದ್ವಿ ಬೆಳಿಗ್ಗೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಐ ಡೋಂಟ್ ಥಿಂಕ್ ಎನಿ ಪ್ರೊಡ್ಯೂಸರ್ ಇನ್ ನ್ಯೂಜಿಲೆಂಡ್ ಇಂದು 2 ಕಾಲ್ ಶೀಟ್ಸ್ ಕೊಟ್ಟು ಇದು ಮಾಡಿ ಅಂತ ಹೇಳಿದ್ರು. ದಿಸ್ ಮೂವಿ ಹಸ್ ಹ್ಯಾಪನ್. ಸೊ ವಾಟ್ ಎವರ್ ವಿ ವಾಂಟೆಡ್ ಟು ಡೂ, ದೇ ಗೇವ್ ಸ್ಕೋಪ್. ಸೊ ಲೈಕ್ ವಿತ್ ಎವ್ರಿ ಆಕ್ಟರ್ ವುಡ್ ಲೈಕ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್. ಸೊ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿಲ್ ಡೂ ಇಟ್. ಆ್ಯಂಡ್ ಪ್ರಭುದ ಅವ್ರಿಗೆ ಡಿವೈನ್ ಫೋರ್ಸ್ ವಿಲ್ ಕಮ್ ಅಂಡ್ ಟೆಲ್ ಹಿಮ್. ಇನ್ ದಟ್ ಮೂವಿ ಆಲ್ಸೋ ಐ ವಿಲ್ ಬಿ ದೇರ್ and all of us also will be there. ವೆಂಕಟೇಶ್ ಸರ್, ಮಂಚು ಸರ್, ವೆಂಕಟೇಶ್ ಶಶಿ ಪ್ರಸಾದ್. ವೆಂಕಟೇಶ್ ಸರ್, ಇಲ್ಲಿ ಇದು ಇಂಥ ಸಿನಿಮಾಗಳು ರಿಲೀಸ್ ಆದಾಗ ಇಲ್ಲಿ ಕರ್ನಾಟಕದಲ್ಲಿ ಸ್ಟಾರ್ಟಿಂಗ್ ಒಂದಷ್ಟು ಥಿಯೇಟರ್ಗಳು ಮಾತ್ರ ಇರುತ್ತೆ, ಆಮೇಲೆ ಅದು ಇರಲ್ಲ. ತಮಿಳು ತೆಲುಗೆ ರಿಲೀಸ್ ಹೆಚ್ಚು ಸ್ಕ್ರೀನಲ್ಲಿ ಕಾಣುತ್ತೆ. ಮತ್ತು ಶೋ ಟೈಮಿಂಗ್ಸು ಅಷ್ಟೇ, ಕನ್ನಡ 10 ಗಂಟೆಗೆ ಇರುತ್ತೆ ಬೆಳಿಗ್ಗೆ, ಬೇರೆ ಶೋಸೇ ಇರಲ್ಲ. ಈಗ ನೀವು ಈ ಸಿನಿಮಾನ ಕನ್ನಡದಲ್ಲಿ ಹೆಂಗೆ ಪ್ಲಾನ್ ಮಾಡಿದ್ರೆ ರಿಲೀಸ್? ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಇಲ್ಲಿ. ಅಲ್ಲ, ಕನ್ನಡ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಶೋಸ್ ಇರುತ್ತೆ, ಹೆಂಗೆ ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ ಅಂತ. ಇಟ್ಸ್ ಟೂ ಅರ್ಲಿ ಅಲ್ವಾ? ನಾವು ಮಾರ್ಚ್ ಈ ಸಿನಿಮಾಕ್ಕೂ ಅದೇ ತರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ, ಅದಾ ನೀವು ಪ್ಲಾನ್ ಮಾಡಿದ್ದೀರಾ ಹಂಗಾಗಬಾರದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟರ್ನ ಪ್ರೊಕ್ಯೂರ್ ಮಾಡೋವಂಥ ಕೆಪಾಸಿಟಿ ಯಾರಿಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತು ಕುಮಾರ್ ಅವರು ಇದ್ದ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತಿಗೂ ಫೈಟ್ ಮಾಡ್ತಾ ಇದ್ದೀವಿ. ಅದು ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನ ನನಗೆ ಹೊಸ್ತಲ್ಲ ಇದು. ಬಟ್ ನಿಮಗೆ ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟ್ರ್ಗಳು ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನಿಮ್ಮ ಕ್ವಶನ್ನು ಅದು ಕರೆಕ್ಟು, ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡೋಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತವರೆಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ಈ ನೀವು ಹೇಳೋದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಷ್ಣು ಸರ್, ಥ್ಯಾಂಕ್ ಯು.